ಏನಂತಂದರೆ ಇವಳಿಗೆ ನಾನು ಮನೆ ಒಳಗಿಲ್ಲ ಅಂತಂದರೆ ಮನೆ ಒಳಗೆ ಬರೋಕ್ಕಾಗೋದಿಲ್ವಂತೆ, ಮತ್ತು ಯಾವಾಗಲೂ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾಳೆ. ಅದಕ್ಕೇ ಬಾಬಾ ಅಂತ ಅಂದ್ಕೊಂಡು ನಾನೇ ತಿಂಡಿ ಮಾಡಿಕೊಡ್ತೀನಿ. ನಾನು ತೊಗೊಂಡಿರೋದಲ್ಲ ಗೈಸ್, ಕೊಡಿಸಿರೋದು ನಾನು ಮದುವೆ ಗಿಫ್ಟ್ ಮಾಡಿರೋದು. ಅಂದರೆ ಶಾಪಿಂಗ್ ನಿನ್ನ ಜೀವನ ಪೂರ್ತಿ ಬರೀ ಶಾಪಿಂಗ್ ಮಾಡೋದೇ ಆಯಿತು. ವೀಕೆಂಡ್ ಬಂತು ಅಂದರೆ ಶಾಪಿಂಗ್. ದುಡ್ಡಿದ್ದಾಳೆ ಆ್ಯಕ್ಚುಲಿ ಎರಡೂ ಚೆನ್ನಾಗಿದೆ. ಬಟ್ ಈ ಸಿಂಪಲಾಗಿ ಒಂಥರ ಚೆನ್ನಾಗಿದೆ, ಕಂಫರ್ಟಬಲ್ ಅಂತ ಅನಿಸುತ್ತೆ ಇದು ಪಾಪುಗೆ. ನೋಡೋಣ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಹಂಗೆ ಒಂದು ರ್ಯಾಂಡಮ್ ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ನಮ್ಮೂರಿಗೆ ಬಂದೆ, ಮೊನ್ನೆನೇ ಬಂದೆ ನಮ್ಮೂರಿಗೆ. ಸೊ ಹೇಳಿದ್ನಲ್ಲ ಊರಿಗೆ ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ ಅಂತ. ಇಲ್ಲಿ ಏನಿಲ್ಲ, ಮದುವೆ ಕೆಲಸಗಳೆಲ್ಲ ನಡೀತಾ ಇದೆ, ಅರ್ಧ ಬರ್ಧ ಆಗಿದೆ. ಹಾಗೆ ಡೈಲಿ ಒಂದೊಂದು ಕೆಲಸ ಎಲ್ಲ ನಡೀತಾ ಇದೆ. ಇನ್ನು ಕಾರ್ಡೆಲ್ಲ ಕೊಟ್ಟಿದ್ದಾರೆ, ಇನ್ನು ಸ್ವಲ್ಪ ಕಾರ್ಡ್ಸ್ ಎಲ್ಲ ಕೊಡಬೇಕು ಅಷ್ಟೇ ಗೈಸ್. ಈ ಟೈಮ್ ಎಷ್ಟು? 9:30 ಆಗಿದೆ. ಇನ್ನೂ ತಿಂಡಿ ತಿಂದಿಲ್ಲ, ತಿನ್ನಬೇಕು ಇವಾಗ. ಪಾಪಗೆ ಸ್ನಾನ ಮಾಡಿಸಿ ಮಲಗಿಸಿ ಅದೇನೇ ಆಯಿತು, ಇನ್ನೂ ಮುಖ ಕೂಡ ತೊಳೆದಿಲ್ಲ. ಸೊ ಹಾಗೆ ಟೀ ಕುಡಿದು ಮತ್ತೆ ಬಂದಿತ್ತು ನೋಡಿ, ಅಪ್ಪಾಜಿ ತಂದಿತ್ತಂತೆ. ಬಂದು ತಿಂದು ಕೂತಿದ್ದೀನಿ. ಇವಾಗ ತಿಂಡಿ ತಿಂದು ನೆಕ್ಸ್ಟು ನಾನು ಕೂಡ ಸ್ನಾನ ಮಾಡ್ಕೊಬೇಕು, ಮತ್ತು ಆಯಿಲ್ ಅಪ್ಲೈ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಬೇಕು. ಓಕೆನಾ? ಇವತ್ತಿನ ಡೇ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ನಮ್ಮ ಅಕ್ಕ ಒಳಗಡೆ ಚಿತ್ರಾನ್ನ ಏನೋ ಮಾಡ್ತಿದ್ದಾಳೆ ತಿಂಡಿನ. ಸೊ ಇವತ್ತು ಎಲ್ಲ ಹೇಗಿರುತ್ತೆ, ಕಂಪ್ಲೀಟ್ ಏನೇನು ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಓಕೆನಾ? ಮತ್ತು ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಮತ್ತು ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ. ಓಕೆನಾ? ಏನೋ ತೋರಿಸ್ತೀನಿ ರೀ ಗೈಸ್ ನಿಮಗೆ. ಮದುವೆಗೆ ಅಂತ ಜಾಗ್ರನ ಊದಿದ್ದಾರೆ, ಇದು ಗೊತ್ತಿದೆ, ಕಮೆಂಟ್ ಮಾಡಿ ನಿಮ್ಮ ಕಡೆ ಏನಂತಾರೆ ಅಂತ. ನಾವೆಲ್ಲ ಜಾಗ್ರ ಅಂತಲೇ ಅನ್ನೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತೈತೆ ಅಂತ. ಇದಕ್ಕೆ ಇನ್ನು 8 ಡೇಸಲ್ಲಿ ಬರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಸ್ವಲ್ಪ ಗೊಬ್ಬರನ ಹಾಕ್ತಾರೆ ನೋಡಿ. ಹಿಂಗೆ ಇದು ಬಂದಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಇವರು ತಿಂಡಿ ಮಾಡೋಕ್ಕೆ ಅಂತ ಪ್ರಿಪೇರ್ ಮಾಡ್ಕೊತಿದ್ದಾರೆ. ಎಲ್ಲ ಕ್ಲೀನ್ ಮಾಡಬೇಕು ನೋಡಿ, ಫುಲ್ ಇನ್ನೂ ಏನು ನೀಟಾಗಿ ಕ್ಲೀನ್ ಮಾಡಿಲ್ಲ, ಇನ್ನೆಲ್ಲ ಕ್ಲೀನ್ ಮಾಡಬೇಕು. ಸೊ ನನ್ನನ್ನು ಕ್ಲೀನ್ ಮಾಡೋದಕ್ಕೆ ಅಂತಲೇ ಕರೆಸ್ಕೊಂಡಿರೋದು ಗೈಸ್. ಇದು ನಿಜ ಹೇಳಬೇಕು ನಿಮಗೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಏನಂತಂದರೆ ಇವಳಿಗೆ ನಾನು ಮನೆ ಒಳಗಿಲ್ಲ ಅಂತಂದರೆ ಮನೆ ಒಳಗೆ ಬರೋಕ್ಕಾಗೋದಿಲ್ವಂತೆ, ಮತ್ತು ಯಾವಾಗಲೂ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾಳೆ. ಅದಕ್ಕೇ ಬಾಬಾ ಅಂತ ಅಂದ್ಕೊಂಡು ನಾನೇ ತಿಂಡಿ ಮಾಡಿಕೊಡ್ತೀನಿ, ನಾನೇ ಎಲ್ಲ ಮಾಡ್ತೀನಿ, ನೀನೇನು ಇದು ಮಾಡ್ಕೊಬೇಡ, ಕೆಲಸ ಮಾಡ್ಕೊ ಅಂತ ಅಂದ್ಬಿಟ್ಟು ಬರೋಕ್ಕೆ ಹೇಳಿರೋದು. ಸೊ ಅಷ್ಟೇ ಗೈಸ್. ತಿರುಗು ಈ ಕಡೆ ಒಂದು ಸಲ ನೋಡಿ ಗೈಸ್. ಶೀತ ಆಗ್ಬಿಟ್ಟೈತೆ. ನನ್ನ ಮದುವೆ ಟೈಮಲ್ಲಿ ಹಿಂಗೆ ಆಗಿಬಿಟ್ಟಿತ್ತು, ಇವ್ಳಿಗೆ ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು. ಇವಾಗ ಸೊರ್ ಅಂತವಳೆ ನೋಡಿ. ಇಲ್ಲಿ ಕರಿಬೇವು ನಮ್ಮಮ್ಮ ಕುಯ್ಕೊಂಡು ಆದ್ರೆ ಹೆಂಗೆ ಗಮ್ ಅನ್ನುತ್ತೆ ಅಂದರೆ ನ್ಯಾಚುರಲಾಗಿ ಸಿಗುತ್ತೆ ಹಳ್ಳೀಲಿ. ಸಿಟಿಲಿ ತಗೊಂಡ್ರೆ ಇಷ್ಟೊಂದು ಸ್ಮೆಲ್ ಬರೋದಿಲ್ಲ ನೋಡಿ. ಹಿಂಗೆ ಬರ್ತದ ಸ್ಮೆಲ್ಲು, ಬರೋದಿಲ್ಲ. ನೆಕ್ಸ್ಟು ಟೈಮ್ ನೋಡಿ ಇಷ್ಟ ಆಗಿದೆ. ಅದು ನುಗ್ಗೆ ಸೊಪ್ಪು ನಮ್ಮಮ್ಮ ಮಧ್ಯಾಹ್ನಕ್ಕೆ ಅಂತ ಸಾಂಬಾರು ಮಾಡೋಕ್ಕೆ ಅಂತ ಕುಯ್ಕೊಂಡು ಬಂದೈತಿ. ಹೊರಗಡೆ ತೋರಿಸ್ತೀನಿ ರೀ, ತುಂಬ ದಿನ ಆಗೈತಲ್ವ ನಮ್ಮನೆ ಹೊರಗಡೆ ನೋಡಿ. ಇಲ್ಲೆಲ್ಲ ನೀಟಾಗಿ ಮುಂದೆ ಇಲ್ಲೆಲ್ಲ ಕ್ಲೀನ್ ಮಾಡಿಸ್ಬೇಕು. ಕಳೆ ಒಡಿಸ್ತಾರೆ, ಅದೇನೋ ರೋಟ್ರಿ ಏನೋ ಒಡಿಸ್ತಾಳೆ ಅನಿಸುತ್ತೆ, ಗೊತ್ತಿಲ್ಲ ಇನ್ನೂ ಏನು ಮಾಡ್ತಾರೆ ಅಂತ. ಇಲ್ಲೆಲ್ಲ ನೀಟಾಗಿ ನೋಡಿ, ಇಲ್ಲೆಲ್ಲ ಎಷ್ಟು ಗಲೀಜಿದೆ ಮನೆ ಸುತ್ತಲ್ಲಿ. ಇಲ್ಲೆಲ್ಲ ಕ್ಲೀನ್ ಮಾಡಿಸ್ಬೇಕು. ಸೊ ಇಲ್ಲಿ ನೋಡಿ ಕಾಯಿ ಬಿಟ್ಟಿದೆ. ಇದು ಚಪ್ರದವ್ರೆ ಅಂತ ಕರೀತಾರೆ, ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ಗೈಸ್. ನೋಡಿ ಎಷ್ಟೊಂದು ಕಾಯಿ ಬಿಟ್ಟೈತೆ ನೋಡಿ ಇಲ್ಲಿ ನೋಡಿ. ಸೊ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು, ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಅದು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಿಂಗೆ ಬೇರೆಯವ್ರು ಕೆಲಸ ಮಾಡ್ತಿದ್ದಾಗ ನಿಂತ್ಕೊಂಡು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಗೈಸ್. ಟೊಮೊಟೊ ಇಲ್ಲ, ನಾನು ಚಪ್ರದವರೇ ತೋರಿಸಿದ್ನಲ್ಲ, ಅದನ್ನು ಏನು ಮಾಡಿದೆ ಗೊತ್ತಾ, ನಮ್ಮ ಮನೇಲಿ ನವೀನವ್ರ ಮನೇಲಿ ಅಂತಂದರೆ ಆ ಥರ ಫುಲ್ ಹಬ್ಬುತ್ತೆ ಕಾಂಪೌಂಡ್ ಒಳಗಡೆ ಅಂತ ಗೊತ್ತಿಲ್ಲದೆ
ಕಾಂಪೌಂಡ್ ಒಳಗಡೆನೆ ನೆಟ್ಬಿಟ್ಟಿದೆ ಗೈಸ್. ಫುಲ್ ಕಾಂಪೌಂಡ್ ಮೇಲೆಲ್ಲ ಹೊರಗಡೆ ಎಲ್ಲ ಹಬ್ಕೊಂಡ್ಬಿಟ್ಟಿತ್ತು, ಹಂಗೆ ಮಾಡಿಬಿಟ್ಟಿದೆ. ಸೊ ಅದನ್ನೆಲ್ಲ ಅಂದರೆ ಒಳಗಡೆ ಹೋದರೆ ಚೆನ್ನಾಗಿ ಕಾಣಿಸ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕಿತ್ತಾಕೋದು ಆ ಥರ ಮಾಡಿಬಿಟ್ಟಿದೆ, ಗೊತ್ತಿಲ್ಲದೆ. ಇವಾಗ ತಿಂಡಿ ಮಾಡ್ತವ್ರಿ. ತಿಂದು ನೆಕ್ಸ್ಟ್ ಏನಿಲ್ಲ, ತಿಂದ್ಬಿಟ್ಟು ಒಂದು ಲೋಟ ಹಾಲಿಗೆ ಕುಡ್ಕೊಂಡು ಮಲ್ಕೊಳ್ಳೋದಷ್ಟೇ ನಮ್ಮದು ಕೆಲಸ. ಅದಾದಮೇಲೆ ಇಲ್ಲಿ ಏನೇನೋ ಇನ್ನೂ ಮನೆ ಒಳಗಡೆ ಕೆಲಸ ಇದೆ, ಅರ್ಧ ಬರ್ಧ ಕೆಲಸ ಆಗಿದೆ, ಇನ್ನೂ ಏನು ಕಂಪ್ಲೀಟಾಗಿ ಏನೂ ಆಗಿಲ್ಲ. ಯಾಕೆ ಸೊ ಇವಾಗ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿಕೊಂಡೆ. ಸೊ ನೋಡಿ ನಾನು ತೋರಿಸ್ತೀನಿ ರೀ ಗೈಸ್ ಯಾವುದು ಅಂತ. ನೋಡಿದ್ದೀನಿ, ಇದೇ ಆಯಿಲ್ ಯೂಸ್ ಮಾಡೋದು. ಓಕೆನಾ? ಇಲ್ಲಿ ನಮ್ಮನೆ ತುಂಬ ಚೆನ್ನಾಗಿ, ನಮ್ಮನೆ ಒಳಗಡೆ ಎಲ್ಲ ಕಡೆನೂ ಚೆನ್ನಾಗಿ ಬೆಳಕು ಬರುತ್ತೆ. ಆ್ಯಕ್ಚುಲಿ ನೋಡಿ, ಬಿಸಿಲು ಕರೆಕ್ಟಾಗಿ ಡೈರೆಕ್ಟಾಗಿ ಮುಖಕ್ಕೆ ಹೊಡಿತೆ. ಅಂದರೆ ಈ ಥರ ಬಿಸಿಲು ಬರುತ್ತೆ ಒಳಗಡೆ. ಹಾಗಾಗಿ ಒಂದೊಂದು ಟೈಮ್ ಪಾಪುಗೆ ಇಲ್ಲೇ ಒಳಗಡೆನೇ ಬಿಸಿಲು ಕಾಯಿಸ್ತಾ ಇದ್ದು, ಅಂದರೆ ಹೊರಗಡೆ ಏನು ಎತ್ಕೊಂಡು ಹೋಗ್ತಿರ್ಲಿಲ್ಲ, ಆವಾಗ ಒಳಗಡೆನೇ ಕಾಯಿಸ್ತಾ ಇದೆ ಬಿಸಿಲನ್ನ. ಓಕೆ ಗೈಸ್, ಆಮೇಲೆ ಸಿಗ್ತೀನಿ. ನಮ್ಮನೆ ಒಳಗಡೆ ಇನ್ನೂ ಏನು ಕಂಪ್ಲೀಟಾಗಿ ಕೆಲಸ ಏನೂ ಆಗಿಲ್ಲ ಅಂತ ಅಂದರೆ, ನಮ್ಮಮ್ಮಗೆ ಸ್ವಲ್ಪ ಜಮೀನಲ್ಲಿ ಇಲ್ಲಿ ಹೊಲ್ದತ್ರ ಸ್ವಲ್ಪ ಕೆಲಸ ಇತ್ತು ಇಷ್ಟು ದಿನ. ಹಾಗಾಗಿ ಅಂದರೆ ಕಾಳುಗಳೆಲ್ಲ ಹಾಕಿರ್ತಾರಲ್ವ, ಅದನ್ನು ಬಡಿಯೋದು ಅದೇ ಕೆಲಸ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಮನೆ ಒಳಗಡೆ ಇನ್ನೂ ಏನೂ ಕೆಲಸ ಮುಗ್ದಿಲ್ಲ. ಮತ್ತು ಇನ್ನೊಂದು ದೀಪಾವಳಿಲೂ ಕೂಡ ಎಲ್ಲ ಫುಲ್ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದರು. ಹಾಗಾಗಿ ಸ್ವಲ್ಪ ಮತ್ತೆ ಕ್ಲೀನ್ ಮಾಡ್ಕೊಬೇಕಲ್ವ, ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡ್ರೂ ಆಗುತ್ತೆ ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆಯಿಂದ. ಅಂದರೆ ಇದು ಬಟ್ಟೆ ಅದನ್ನೆಲ್ಲ ತೊಳೆದಾಕಿದೆ, ಅದು ಆಲ್ಮೋಸ್ಟ್ ಆ ಕೆಲಸ, ಬಟ್ಟೆ ಕೆಲಸ ಏನಿಲ್ಲ. ಇನ್ನೇನಿದ್ರು ಮನೆ ಕ್ಲೀನಿಂಗ್ ಅಷ್ಟೇ ಮಾಡ್ಕೊಬೇಕು. ಮನೆ ಮತ್ತು ಹೊರಗಡೆ ಕಿಟಕಿ ಅದನ್ನೆಲ್ಲ ತೊಳ್ಕೊಂಡು ಅದನ್ನು ಮಾತ್ರ ಅದು ಬ್ಯಾಲೆನ್ಸ್ ಇದೆ, ಅದನ್ನು ಮಾಡ್ಕೊತಿದ್ದಾರೆ. ಮತ್ತು ನಾನು ಅದಕ್ಕೆ ಬಂದಿರಲಿಲ್ಲ. ಅಂದರೆ ಇವಾಗ ನಾನು ಬಂದರೆ ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು, ಅದೇ ಕೆಲಸ ಆಗಿಬಿಡುತ್ತೆ. ಅಂದರೆ ಕೆಲಸ ಜಾಸ್ತಿ ಅಲ್ವಾ, ಇನ್ನು ತಿಂಡಿ ಮಾಡಬೇಕು, ಮತ್ತೆ ಮಧ್ಯಾಹ್ನ ಅಡುಗೆ ಮಾಡಬೇಕು, ನೀರು ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ. ಬಟ್ ಇವಾಗ ಅವರು ನಮ್ಮ ಅಕ್ಕ ಬಾ ಅಂತ ಅಂದ್ಕೊಂಡು ಆಮೇಲೆ ಬಂದಿರಿ. ಇವಾಗ ಅಡಿಗೆ ಚಿತ್ರಾನ್ನ ತಿಂತಾಯಿದ್ದೀನಿ. ನಮ್ಮ ಮನೇಲಿ ತಟ್ಟೆ ಇಲ್ಲವೇ, ಪ್ಲೇಟ್ಗೆ ಹಾಕೊಂಡು ತಿಂತಾಳೆ ಚಿಕ್ಕ ಮಗು ಥರ. ಓಕೆ, ಅಲ್ಲಿ ಸಿಗ್ತೀನಿ, ಬಾಯ್. ನೋಡಿ ಗೈಸ್, ಇವಾಗ ರೆಡಿ ಮಾಡಿದೆ ಪಾಪನ. ರೆಡಿ ಮಾಡೋದು ವಿಡಿಯೋ ಮಾಡಿ ಅಂತ ಹೇಳ್ತೀರಾ, ಸಾರಿ ಮರ್ತ್ಕೊಂಡ್ಬಿಟ್ಟೆ. ಎತ್ಕೊಂಡು ಕೂತಾವಳೆ. ಏನು ನೆಕ್ಸ್ಟ್ ಪ್ರೋಗ್ರಾಮ್ ಏನು, ಎಲ್ಲಿಗೆ ಹೋಗ್ತೀರಾ? ಹಿಂಗೆ ಬಾ, ಕಾರ್ಡ್ ಕೊಡಕ್ಕೆ ಹೋಗ್ಬೇಕು ಗೈಸ್. ತಡಿ ಹೇಳ, ಇವಾಗ ಕಾರ್ಡ್ ಕೊಡಕ್ಕೆ ಹೋಗ್ಬೇಕು, ಮಗಳು ಕರ್ಕೊಂಡು ಹೋಗ್ತೀನಿ. ಹೋಗು ಕರ್ಕೊಂಡು ಬಿಟ್ರಿ ಮಕ್ಕಳು. ರೆಡಿ ಮಾಡಿ ಮಲಗಿಸ್ದೆ. ಇದು ನೋಡಿ ಆಟ ಆಡ್ತಿದ್ದಾಳೆ, ಮಲಗಿಲ್ಲ. ಈ ಫ್ರಾಕ್ ಬಂದು ನಮ್ಮ ಅಕ್ಕ ತಂದಿರೋದು ಮದುವೆಗೆ ಅಂತ. ಚೆನ್ನಾಗಿದೆ ಅಲ್ವಾ? ಅದೇ ಸ್ವಲ್ಪ ಉದ್ದಾಗುತ್ತೆ ಅನಿಸುತ್ತೆ. ಇದನ್ನು ಹಾಕ್ತೀನಿ, ಇಲ್ಲ ಅಂತ ಅಂದರೆ ಇದು ನವೀನವ್ರ ಅಕ್ಕ ತಂದಿದ್ರು. ಎರಡು ಫ್ರಾಕ್ ಇದೆ, ಇದರಲ್ಲಿ ಯಾವ್ದು ಹಾಕ್ಬೇಕು ಏನು ಅಂತ ಕಮೆಂಟ್ ಮಾಡಿ. ಓಕೆ, ನೋಡೋಣ ಯಾವುದು ಚೆನ್ನಾಗಿ ಕಾಣಿಸುತ್ತೆ. ಆ್ಯಕ್ಚುಲಿ ಎರಡೂ ಚೆನ್ನಾಗಿದೆ, ಬಟ್ ಇದು ಸಿಂಪಲಾಗಿ ಒಂಥರ ಚೆನ್ನಾಗಿದೆ, ಕಂಫರ್ಟಬಲ್ ಅಂತ ಅನಿಸುತ್ತೆ ಇದು ಪಾಪುಗೆ. ನೋಡೋಣ ಯಾವ್ದು ಹಾಕೋದು ಅಂತ. ನೋಡು, ಮೈಲ್ ಮಾಡ್ತೈತೆ ಕಂಡ್ರು ಬಟ್ಟೆ ತಂದಿರೋದಕ್ಕೆ. ಮಗಳು ಹಿಂಗೆ ಬಟ್ಟೆ ಧ್ರುವಿ ನೋಡಲ್ ಬಟ್ಟೆ. ಓಕೆ ಗೈಸ್, ಎರಡರಲ್ಲಿ ಯಾವ್ದು ಹಾಕ್ಬೇಕು ಅಂತ ಕಮೆಂಟ್ ಮಾಡಿ. ಓಕೆ, ನಾನು ನಿಮ್ಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ನೋಡಿ ಗೈಸ್. ಇವಾಗ ಟೀ ಕುಡಿತಾ ಇದ್ದೀನಿ. ಅಂದರೆ ಯಾರೋ ಬಂದಿದ್ರು, ಹಂಗಾಗಿ ಟೀ ಮಾಡಿದ್ಲು ನಮ್ಮಕ್ಕ. ಸ್ವಲ್ಪ ಟೀ ಕುಡಿತಾ ಇದ್ದೆ. ಹಲೋ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ? ಹಾಯ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ಹಾಯ್ ಹಾಯ್ ಹಾಯ್.
ಆಮೇಲೆ ತಿಂಡಿ ಮಾಡಿದ್ರಾ? ತಿಂಡಿ ಆಯ್ತು ನಮ್ದು. ನಿಮ್ದು ಆಯ್ತಾ? ಹೇಗಿದೆ ನಿಮ್ಮ ಕೋಳಿ ಮರಿ? ನಮ್ಮ ಕೋಳಿ ಮರಿ ತುಂಬಾ ಚೆನ್ನಾಗಿದೆ. ನೀವು ಯಾವಾಗ ಬರ್ತೀರಾ ಮೇಡಮ್ ಇಲ್ಲಿಗೆ? ನಾವು ಇನ್ನೊಂದು ವೀಕಲ್ಲಿ ಬರ್ತೀವಿ. ನೋಡಿ ಗೈಸ್, ವಾಲ್ ಪೇಪರ್ ಇದು ಕೂರ್ಸೋಳು. ಇದು 1 hour ಹೋದಾಗ ತಗೊಂಡಿರೋದು. ನೀವು ಅಲ್ಲೇ ಇವಾಗ ಎಲ್ಗ ಹೋಗ್ತಿದ್ರೆ ಇವತ್ತು? ಶಾಪಿಂಗ್. ನಿನ್ ಜೀವನ ಪೂರ್ತಿ ಬರೀ ಶಾಪಿಂಗ್ ಮಾಡೋದೇ ಆಯ್ತು. ವೀಕೆಂಡ್ ಬಂತು ಅಂದ್ರೆ ಶಾಪಿಂಗ್. ಎಲ್ಗೋಯ್ತಿದ್ ಹೇಳು? ಚಿಕ್ಕಪೇಟೆ. ಮತ್ತೆ ಪಿಂಕ್ ಕಲರ್ ಬಳೆ ಸಿಕ್ಕರು ತಗೋಬ, ಚೆನ್ನಾಗಿರೋ ಪಿಂಕ್ ಕಲರ್. ಪಿಂಕ್ ಒಂಥರ ಮೆಟಲ್ಸ್ ಸಿಗುತ್ತೆ. ತಗೋಬಾದನಿ, ನೋಡ್ತೀನಿ, ಫೋಟೋ ಕಳಿಸ್ತೀನಿ. ಅಕ್ಕ ಚೈನ್ ತಗೊಂಡಿರೋದಲ್ಲ ಗೈಸ್, ಕೊಡ್ಸಿರೋದು ನಾನು ಮದುವೆ ಗಿಫ್ಟ್ ಮಾಡಿರೋದು. ಅಂದರೆ ಸಿಂಪಲ್ ಆಗಿರಲಿ ಅಂತ ಅಂದ್ಬಿಟ್ಟು ತೊಗೊಂಡಿರೋದು. ಇದನ್ನು ಚೆನ್ನಾಗಿದವ ನೋಡ್ರಿ. ಇವಾಗ ಊಟ ಮಾಡ್ತಾ ಇದ್ದೀನಿ. ಸಾಂಬಾರು ಅದೇನೋ ಟೊಮೊಟೊ ಸಾಂಬಾರು ಏನೋ ಮಾಡೈತೆ, ಅದೇನು ಗೊತ್ತಿಲ್ಲ ಸಾಂಬಾರು. ಓಕೆನಾ? ನನ್ನ ಮಗಳು ಮಲಗಿಸಿದ್ದೆ, ಆವಾಗಲೇ ಎದ್ದಿದ್ದಾಳೆ. ಹಂಗೆ ಇವಾಗ ಮಲಗಲ್ಲ ಈ ನಡುವೆ. ಇವಾಗ ಮಲಗಿಸಿ ಜಸ್ಟು 10 ನಿಮಿಷ ಆಗಿದೆ, ಮತ್ತೆ ಎದ್ಬಿಟ್ಲು. ಹಂಗೆ ಗೈಸ್ ಇವಾಗ ಅಷ್ಟು ಮಲಗ್ತಾ ಇಲ್ಲ, ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಇವಾಗ ಊಟ ಮಾಡಿ ಇನ್ನೂ ಕೂಮ್ ಮಾಡಿಲ್ಲ, ಬೆಳಗ್ಗೆ ಆಯಿಲ್ ಅಪ್ಲೈ ಮಾಡಿದ್ದು ಹಾಗೇ. ಅಂದರೆ ನಾನು ಯಾವಾಗಲೂ ಅಷ್ಟೇ, ನಿಮಗೆ ಹೇಳಿದ್ದೀನಲ್ವಾ, ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ನಾನು ಯಾವತ್ತೂ ಕೂಮ್ ಮಾಡಲ್ಲ. ಸೊ ಹಾಗೆ ಕಟ್ಟಿ ಬಿಟ್ಟಿದ್ದೀನಿ. ಓಕೆನಾ? ಸಂಜೆ ಸಿಗ್ತೀನಿ ಗೈಸ್. ಇವಾಗ ಒಂದು ರೌಂಡ್ ನಿದ್ದೆ ಮಾಡಿ, ನಿದ್ದೆ ಬರ್ತಿದೆ. ನನ್ನ ಮಗಳನ್ನ ಮಲಗಿಸಿ ನಾನು ಒಂದು ರೌಂಡ್ ನಿದ್ದೆ ಮಾಡಬೇಕು. ಏಕೆಂದರೆ ಬೆಳಗ್ಗೆಯಿಂದನೂ ನಿದ್ದೆ ಮಾಡಿಲ್ಲ, ಏನೇನೋ ಕೆಲಸ ಮಾಡ್ತಾಯಿದ್ವಿ. ಸೊ ನಂದು ಬ್ಲೌಸ್ ಎಲ್ಲ ಸ್ಟಿಚಿಂಗಿಂದ ಇಸ್ಕೊಂಡು ಬಂದಿದ್ದು, ಅದನ್ನೆಲ್ಲ ಆಗುತ್ತಾ ಏನೋ ಅಂತೆಲ್ಲ ನೋಡ್ತಾ ಇದ್ವಿ. ಅದು ತೋರಿಸ್ತೀನಿ ನಿಮಗೆ, ಬ್ಲೌಸ್ ಯಾವ್ಯಾವ ಡಿಸೈನು ಏನೇನು ಅಂತ. ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ, ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ ಆದಷ್ಟು ಬೇಗ. ಓಕೆನಾ? ಸೊ ಸಂಜೆ ಸಿಗ್ತೀನಿ. ಸೊ ಇವಾಗ ಟೈಮ್ 7 ಗಂಟೆ ಆಗಿದೆ. ಬಂದು ತಿಂದು ಟೀ ಕುಡಿದು ಕುತ್ಕೊಬೇಕು ಅಷ್ಟೇ ಗೈಸ್. ಇನ್ನು ಊಟ ಮಾಡಿ ಮಲ್ಕೊಬೇಕು ಅಷ್ಟೇ. ಇವತ್ತಿನ ಡೇ ಹೇಗಿತ್ತು? ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಮತ್ತು ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಓಕೆ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.